ಚಿಚುವಿನ ಮನೆಯಲ್ಲಿ ಮೀನಿನ ಮಳೆ. ಬಿಸಿಲು ತುಂಬಾನೇ ಜಾಸ್ತಿ ಇರೋದ್ರಿಂದ ಪಕ್ಷಿಗಳು ಯಾರು ಕೂಡ ಮನೆ ಬಿಟ್ಟು ಹೊರಗಡೆ ಬರ್ತಾ ಇರ್ಲಿಲ್ಲ. ಆ ಊರಿನ ಗಡಿಯಲ್ಲಿರುವ ನದಿ ತೀರದಲ್ಲಿ ತುಂಬಾ ತಂಪಾಗಿ ಗಾಳಿ ಬೀಸೋದ್ರಿಂದ ಪಕ್ಷಿಗಳು ಎಲ್ರೂ ಕೂಡ ಅಲ್ಲಿ ಹೋಗಿ ಕೂತ್ಕೊಂಡಿದ್ರು. ಆ ನದಿಯಲ್ಲಿ ನೀರು ಸ್ವಲ್ಪ ಕಡಿಮೆ ಆಗ್ತಾ ಇದ್ರು ಕೂಡ ಮೀನುಗಳಂತೂ ಸಂತೋಷದಿಂದ ಆ ನದಿ ನೀರಲ್ಲಿ ಆಟಾಡ್ತಾ ಇತ್ತು. ಆ ನದಿಯ ತೀರದಲ್ಲಿ ಮಹಿಹದ್ದು, ಟುನಿಗುಬ್ಬಚ್ಚಿ, ಚೋಟಿಗಿಳಿ 3 ಜನ ಕೂತ್ಕೊಂಡು ಮಾತಾಡ್ತಿದ್ರು. ಆವಾಗ್ಲೇ ಚಿಚುಕಾಗೆ ತನ್ನ ಮಗನಾದ ಚಿನ್ನುಕಾಗೆನ ಕರ್ಕೊಂಡು ಅಲ್ಲಿಗೆ ಬಂದ್ಲು. ಹಬ್ಬಾ, ಏನಿದು ಬಿಸಿಲು! ಮನೆಯಲ್ಲಿದ್ರೆ ಉಷ್ಣದಲ್ಲಿ ಕೂರಕ್ಕಾಗ್ತಾ ಇಲ್ಲ. ಅದಕ್ಕೇನೆ ನದಿ ಹತ್ರ ಬಂದ್ರೆ ತಂಪಾದ ಗಾಳಿ ಬರುತ್ತೆ ಅಂತ ಈ ಕಡೆಗೆ ಬಂದೆ. ಹೌದು ತುನಿ, ನದಿಯಲ್ಲಿರುವ ಮೀನುಗಳನ್ನ ನೋಡು, ಬಿಸಿಲಿಗೆ ಎಷ್ಟು ಚೆನ್ನಾಗಿ ಆರಾಮವಾಗಿ ಈಜ್ತಾ ಇದೆ. ನಮಗೂ ಕೂಡ ಮೀನಿನ ಹಾಗೆ ಆರಾಮವಾಗಿ ಈಜ್ಬೇಕು ಅನ್ಸುತ್ತೆ. ತುನಿ, ಆ ಮೀನುಗಳು ಅಷ್ಟೊಂದು ಅದೃಷ್ಟ ಮಾಡಿದೆ, ಆದ್ರೆ ನಮ್ಗೆ ಕುಡಿಯಕ್ಕೆ ಕೂಡ ತಂಪಾದ ನೀರು ಸಿಗ್ತಾ ಇಲ್ವೇ? ಚಿಚುಕಾಗೆ ಆಸೆಯಿಂದ ಮೀನುಗಳನ್ನ ನೋಡಿ, ಹಬ್ಬ, ಆ ಮೀನ್ ಸೈಜ್ ನೋಡಿದ್ರೆ ಎಷ್ಟೊಂದು ದೊಡ್ಡದಾಗಿದೆ. ಆ ಮೀನ್ನ ನೋಡುವಾಗನೇ ಬಾಯಲ್ಲಿ ಎಂಜಿಲು ಊರ್ತಾ ಇದೆ. ಆ ಮೀನ್ನ ಯಾರಾದ್ರೂ ಫ್ರೀಯಾಗಿ ಕೊಟ್ರೆ ಮನೆಗೆ ತಗೊಂಡೋಗಿ ಫ್ರೈ ಮಾಡಿ ತಿನ್ಬೋದು. ನಿನಗೆ ಯಾವುದಿದ್ರೂ ಫ್ರೀಯಾಗಿಯೇ ಬೇಕಾ? ಅದೇ ಕೈಯಲ್ಲಿ ಹಣ ಇದೆ ಅಲ್ವಾ, ಮಾರ್ಕೆಟಲ್ಲಿ ಮೀನ್ ಸಿಗುತ್ತೆ. ಅಯ್ಯೋ ಬಡವ, ಮಾರ್ಕೆಟಲ್ಲಿ 1 kg ಮೀನು 1000 ರೂಪಾಯಿ ಗಟ್ಲೆ ಲೆಕ್ಕದಲ್ಲಿ ಮಾರಾಟ ಮಾಡ್ತಾರೆ ಕಣೋ. ಅದೇ ಇಲ್ಲಿ ಫ್ರೀಯಾಗಿ ಸಿಕ್ಕಿದ್ರೆ ಅಯ್ಯೋ ದೇವ್ರೇ, ನನ್ ಮಡಿಗೆ ಮೀನ್ನ ಹಾಕ್ಬಾರ್ದಾ? ಟುನಿಗುಬ್ಬಚ್ಚಿ ನಗುತ್ತಾ, ಅಯ್ಯೋ ಚಿಚ್ಚು, ನಿನ್ನ ಈ ರೀತಿ ಕೆಟ್ಟ ಆಲೋಚನೆಗೆ ಒಂದು ಮಿತಿಯೇ ಇಲ್ವಾ? ಆ ದೇವ್ರೇನು ನಿನಗೆ ಮೀನಿನ ಮಳೆಯನ್ನು ಚೆಲ್ಲಿ ನಿನ್ನ ಮಡಿಗೆ ಬೀಳಿಸ್ತಾರಾ? ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಅಲ್ಲಿ ವಾತಾವರಣ ಬದಲಾಯಿತು. ತಂಪಾಗಿ ಬೀಸ್ತಾ ಇದ್ದ ಗಾಳಿ ಇವಾಗ ಬಿರುಗಾಳಿಯಾಗಿ ಬದಲಾಯಿತು. ಆಕಾಶದಲ್ಲಿದ್ದ ಮೋಡಗಳೆಲ್ಲಾನು ಕಪ್ಪಾಗ್ತಾ ಇತ್ತು. ಆವಾಗ ಚೋಟಿಗಿಳಿ ಆಕಾಶನ ನೋಡಿ ತುಂಬಾನು ಹೆದರ್ಕೊಂಡು, ಅರೆ, ಇದ್ದಕ್ಕಿದ್ದಂಗೆ ಇದೇನು ಇಷ್ಟು ಜೋರಾಗಿ ಸುಂಟರ ಗಾಳಿ ಬರ್ತಾ ಇದೆ? ಆಕಾಶ ಕೂಡ ಕಪ್ಪಾಗ್ಬಿಟ್ಟಿದೆ. ಹೌದು, ಇದು ಮಳೆ ಬರುವ ಗಾಳಿ ಅಲ್ಲ, ಇದು ಏನು ಭಯಂಕರವಾದ ಗಾಳಿ. ಅಲ್ಲಿ ನೋಡಿದ್ರ ಸುಳಿ ನೀರಲ್ಲಿ ಇದು ಆಗ್ತಾ ಇದೆ ಅಂದ್ರೆ ಏನೋ ಒಂದು ವಿಪರೀತ ಆಗುತ್ತೆ. ಬನ್ನಿ ಎಲ್ಲರೂ ಮನೆಗೆ ಹೋಗೋಣ. ಬುಜ್ಜಿಗುಬ್ಬಚ್ಚಿ ಅಳುತ್ತಾ, ಅಮ್ಮ, ನನಗೆ ತುಂಬಾನೇ ಭಯ ಆಗ್ತಿದೆ ಅಮ್ಮ. ಈ ಗಾಳಿ ನೋಡಿದ್ರೆ ತುಂಬಾ ಭಯ ಆಗ್ತದೆ. ಬುಜ್ಜಿ, ಭಯಪಡಬೇಡ ಬುಜ್ಜಿ, ಏನೂ ಆಗಲ್ಲ. ಬನ್ನಿ ಎಲ್ಲರೂ ಹೋಗಿ ಮರದ ಹಿಂದೆ ನಿಂತ್ಕೊಳ್ಳೋಣ. ಹಾಗೆ ಪಕ್ಷಿಗಳು ಎಲ್ಲರೂ ಕೂಡ ಅವ್ರ ಪ್ರಾಣನ ಕಾಪಾಡ್ಕೊಂಡು ಮರದ ಕೆಳಗಡೆ ಹೋಗಿ ನಿಂತ್ಕೊಂಡಿದ್ದಾಗ ನದಿಯ ಮಧ್ಯದಲ್ಲಿ ಉಂಟಾದ ಆ ಬಿರುಗಾಳಿಯಲ್ಲಿ ನದಿಯಲ್ಲಿರುವ ಮೀನುಗಳು ಎಲ್ಲಾನು ಯಾವುದೋ ಪೈಪ್ ಮೂಲಕ ಹೋಗೋ ತರ ಆ ಬಿರುಗಾಳಿಯಲ್ಲಿ ಹೋಗ್ತಾ ಇತ್ತು. ಆಮೇಲೆ ಆ ಬಿರುಗಾಳಿ ಮೇಲೆ ಊರಿನ ಕಡೆ ಹೋಗ್ತಾ ಇತ್ತು. ಇದೆಲ್ಲವನ್ನು ಪ್ರಾಣವನ್ನ ಕೈಯಲ್ಲಿಟ್ಕೊಂಡು ಪಕ್ಷಿಗಳು ಎಲ್ರೂ ಕೂಡ ಮರದ ಕೆಳಗಡೆ ನಿಂತ್ಕೊಂಡು ನೋಡ್ತಾ ಇದ್ರು. ಅಯ್ಯಯ್ಯೋ, ಏನಿದು? ಈ ಗಾಳಿ ತುಂಬಾನೇ ಭಯಂಕರವಾಗಿದೆ. ನದಿಯಲ್ಲಿರುವ ನೀರೆಲ್ಲ ಆಕಾಶದ ಕಡೆಗೆ ಹೋಗ್ತಿದೆ. ಹೌದಮ್ಮ, ನೀನು ಹುಷಾರಾಗಿರಿ, ಇಲ್ಲ ನಾವು ಕೂಡ ಆರೋಗ್ತೀವಿ. ಮೇಲೆ ಊರೊಳಗಡೆ ಹೋಗ್ತಾ ಇದ್ದ ಆ ಬಿರುಗಾಳಿ ಇದ್ದಕ್ಕಿದ್ದಂತೆ ಗಾಳಿ ನಿಂತೋಗಿದ್ರಿಂದ ಆ ಗಾಳಿಯಲ್ಲಿ ಮೇಲೆ ಹೋದ ಮೀನುಗಳು ಎಲ್ಲಾನು ಚಿಚುಕಾಗಿಯ ಮನೆಯ ಹತ್ರ ಬೀಳ್ತಾ ಇತ್ತು. ಚಿಚುಕಾಗಿಯ ಮನೆಯ ಹಂಚಿನ ಮೇಲೆ, ಅವಳ ಮನೆಯ ಅಂಗಳದಲ್ಲಿ, ಮನೆಯೊಳಗಡೆ ಎಲ್ಲಿ ನೋಡಿದ್ರು ಕೂಡ ಮೀನುಗಳು ಢಮಾಲ್ ಢಮಾಲ್ ಅಂತ ಬೀಳ್ತಾನೇ ಇತ್ತು. ಸ್ವಲ್ಪ ಸಮಯದಲ್ಲಿ ವಾತಾವರಣ ಪುನಃ ಸಾಧಾರಣವಾಗಿ ಬದಲಾಯಿತು. ಹಬ್ಬ, ಗಾಳಿ ನಿಂತೋಯ್ತು. ಯಾರಿಗೂ ಕೂಡ ಯಾವ ರೀತಿ ತೊಂದರೆ ಆಗಿಲ್ಲಲ್ಲ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಅಲ್ಲಿ ಚಿಚ್ಚು ಮನೆ ಹತ್ರ ನೋಡಿ, ಎಷ್ಟು ದೊಡ್ಡ ಅದ್ಭುತ ನಡೆದಿದೆ ಅಂತ ಸ್ವಲ್ಪ ನೋಡಿ. ಚೋಟಿಗಿಳಿ ಆಶ್ಚರ್ಯದಿಂದ, ಅರೆ, ಏನಿದು? ನದಿಯಲ್ಲಿರುವ ಮೀನೆಲ್ಲ ತಂದು ಗಾಳಿ ಚಿಚ್ಚುವಿನ ಮನೆಯ ಮುಂದೆ ಹಾಕಿದೆ. ಇದನ್ನ ನೋಡ್ಲಿಕ್ಕೇನೆ ಅದ್ಭುತವಾಗಿದೆ. ಚಿಚುಕಾಗೆ ಹಾರ್ಕೊಂಡು ಅವಳ ಮನೆಗೆ ಹೋಗಿ ನೋಡಿ, ವಾವ್, ಅಯ್ಯೋ ದೇವ್ರೇ, ನಾನ್ ಕೇಳಿದೆ ಅಂತ ಆ ದೇವ್ರು ಮೀನೆಲ್ಲ ತಂದು ನನ್ ಮನೆ ಮುಂದೆ ಹಾಕಿದಾನ. ನಾನ್ ಕೇಳಿದ್ದು ಆ ದೇವರ ಕಿವಿಗೆ ಬಿದ್ದಿದೆ, ಅದಕ್ಕೆ ಮೀನ್ನ ತಂದು ಹಾಕಿದಾನೆ. ಅಮ್ಮ, ಈ ಮೀನುಗಳಿಗೆ ಇನ್ನೂ ಜೀವ ಇದೆ ಅಮ್ಮ. ಈ ಮೀನುಗಳೆಲ್ಲ ನಮ್ಮನೆ ಮುಂದೆ ಬಂದಿರೋದು ನಂಗೆ ಯಾಕೋ ಭಯ ಆಗ್ತಿದೆ. ಬಾಯಿ ಮುಚ್ಚೋ ಬಡವ, ನಿನಗೆ ಏನ್ ಗೊತ್ತಾಗಲ್ಲ. ನೋಡ್ದ ತುನಿ, ಆ ದೇವ್ರು ನನ್ ಮೇಲೆ ಕರುಣಿಸಿ ಮಳೆ ಮೂಲಕ ಮೀನನ್ನ ತಂದು ನನ್ ಮನೆ ಮುಂದೆ ಹಾಕಿದಾನೆ. ಟುನಿಗುಬ್ಬಚ್ಚಿ ನಗುತ್ತಾ, ಚಿಚ್ಚು, ಇದು ಅದೃಷ್ಟ ಏನೇ ಇಲ್ಲ. ಸುಂಟರ ಗಾಳಿ ಬೀಸಿ ನಿಲ್ಲುವಾಗ ನಿನ್ ಮನೆ ಮುಂದೆ ತನಕ ಬಂದು ನಿಂತೋಗಿದೆ. ಅದಕ್ಕೇನೆ ಸುಂಟರ ಗಾಳಿಯಲ್ಲಿ ಬಂದಂತಹ ಮೀನೆಲ್ಲ ನಿನ್ ಮನೆ ಮುಂದೆ ಇದೆ. ಚಿಚ್ಚು ಆಂಟಿ, ನನಗೆ ಮೀನ್ ಸಾರು ಅಂದ್ರೆ ತುಂಬಾನೇ ಇಷ್ಟ. ನನಗೆ 1-2 ಮೀನ್ ಕೊಡ್ತೀರಾ? ನಮ್ಮಮ್ಮ ನನಗೆ ಸಾರು ಮಾಡಿ ಕೊಡ್ತಾರೆ.
ಹೌದು ಚಿಚ್ಚು ಆಂಟಿ, ನನಗೂ ಕೂಡ ಫ್ರೈ ಮೀನು ಅಂದರೆ ತುಂಬಾನೇ ಇಷ್ಟ ಆಂಟಿ. ನನಗೂ ಒಂದು ಮೀನು ಕೊಡಿ, ನಮ್ಮಮ್ಮ ನನಗೆ ಫ್ರೈ ಮಾಡಿ ಕೊಡ್ತಾರೆ. ಆವಾಗ ಚಿಚುಕಾಗೆ ಕೋಪದಿಂದ, ಲೇ ಲೇ ಲೇ, ಏನ್ ಕೇಳ್ತಾ ಇದ್ದೀರಾ? ಮೀನ್ ಬೇಕಾ? ಆ ದೇವ್ರು ನನಗೆ ಕರುಣಿಸಿ ಮೀನನ್ನು ಕೊಟ್ಟಿರೋದು. ನಿಮಗೆ ಒಂದು ವೇಳೆ ಮೀನು ಬೇಕಂದ್ರೆ ನೀವು ಕೂಡ ಆ ದೇವ್ರ ಜೊತೆ ಬೇಡ್ಕೊಳ್ಳಿ, ನಿಮ್ಮ ಮನೆ ಮುಂದೆ ತಗೊಂಬಂದು ಚೆಲ್ತಾನೆ. ಅರೆ ಚಿಚ್ಚು, ನೀನ್ ಏನ್ ಮಾತಾಡ್ತಾ ಇದ್ದೀಯಾ? ಇಷ್ಟು ಮೀನುಗಳನ್ನ ದೇವ್ರು ಕೊಟ್ಟಿದ್ದಾನೆ ಅಂದ್ರೆ ಎಲ್ರಿಗೂ ಹಂಚಿ ತಿನ್ಬೇಕು. ಅದು ಬಿಟ್ಬಿಟ್ಟು ಇಷ್ಟು ಮೀನ್ನ ನೀವಿಬ್ರೇ ತಿಂತೀರಾ? ಅದು ಚೆನ್ನಾಗಿದೆಯಾ? ನಮ್ಮ ಊರಲ್ಲಿರುವ ಪಕ್ಷಿಗಳಿಗೆ 2 ಮೀನ್ ಕೊಡು. ನಾನೇನು ಅನಾಥಾಶ್ರಮನ ನಡೆಸ್ಬೇಕು ಅಂತ ಇದ್ದೀನಿ? ಇಲ್ಲ, ನಾನು ಈ ಮೀನುಗಳನ್ನೆಲ್ಲ ಮಾರಾಟ ಮಾಡಿ ಹಣ ಸಂಪಾದನೆ ಮಾಡ್ಬೇಕು ಅಂತ ಇದ್ದೀನಿ. ನಾಳೆ ಆ ನದಿಯ ದಡಕ್ಕೆ ಎಲ್ಲರೂ ಬಂದ್ಬಿಡಿ, ಅಲ್ಲೇ ಮೀನ್ ಮಾರ್ಕೆಟ್ನ ಮಾಡ್ತೀನಿ. ಅದುವರೆಗೂ ಯಾರು ಕೂಡ ಮೀನ್ನ ಮುಟ್ಬಾರ್ದು. ಏನ್ ಚಿಚ್ಚು, ನೀನ್ ಬದ್ಲಾಗದೇ ಇಲ್ವಾ? ಯಾವಾಗ ನೋಡಿದ್ರು ಹಣ ಹಣ ಅಂತ ಸಾಯ್ತಾ ಇದೀಯಾ? ಇನ್ನೊಬ್ಬರಿಗೆ ಹಂಚ್ಕೊಳಲ್ವಾ? ಸರಿ ಬಿಡುತ್ತೀನಿ, ಅವಳ ದರಿದ್ರ ಅವಳಿಗೆ ಇರ್ಲಿ. ಹಾಗೆ ಎಲ್ರೂ ಕೋಪದಿಂದ ಅವರವರ ಮನೆಗೆ ಹೋದ್ರು. ಆದ್ರೆ ಚಿಚುಕಾಗೆ ಮಾತ್ರ ಮನೆಯ ಅಂಗಳದಲ್ಲಿ ಬಿದ್ದಿದ್ದ ಎಲ್ಲ ಮೀನುಗಳನ್ನ ಮನೆಯ ಹಿಂದ್ಗಡೆ ತಗೊಂಡ್ ಹೋಗಿ ಇಟ್ಟು ಕನ್ಸಲ್ಲೂ ಕೂಡ ಹಣನ ಲೆಕ್ಕ ಮಾಡುವ ಕನ್ಸ್ ಕೊಂಡ್ಕೊಂಡು ನಿದ್ರೆ ಮಾಡ್ತಾ ಇದ್ಲು. ಹೀಗಿರುವಾಗ ಮರುದಿನ ಬೆಳಗ್ಗೆ ಸೂರ್ಯ ಮೆಲ್ಲೆ ಹೊರಗಡೆ ಬಂದ. ಬಿಸಿಲು ಜಾಸ್ತಿ ಅನ್ನೋದ್ರಿಂದ ಸ್ವಲ್ಪ ಸಮಯದಲ್ಲೇ ಆ ಮೀನುಗಳು ಎಲ್ಲಾನು ಹಾಳಾಗಿ ವಾಸನೆ ಬರ್ತಾ ಇತ್ತು. ಆ ವಾಸನೆಗೆ ಚಿನ್ನು ಮೂಗ್ ಮುಚ್ಕೊಂಡು, ಅಮ್ಮ ಅಮ್ಮ, ಏನಮ್ಮ ಇದೊಂದು ಕೆಟ್ಟ ವಾಸನೆ ಬರ್ತಾ ಇದೆ, ನನಗೆ ಆಗ್ತಾ ಇಲ್ಲ, ಎದ್ದೇಳಮ್ಮ. ಚಿಚುಕಾಗೆ ನಿದ್ರೆಯಲ್ಲೇ, ಏನೋ ನಿಂದು ಬೆಳಿಗ್ಗೆ ಬೆಳಿಗ್ಗೆ ರಾಮಾಯಣ. ಹೌದು, ಏನೋ ಈ ವಾಸನೆ? ಕಾರ್ಪೊರೇಷನ್ ತೊಟ್ಟಿಯ ವಾಸನೆ ಬರ್ತಾ ಇದೆ. ಯಾರೋ ನಮ್ಮ ಮನೆ ಮುಂದೆ ಕಸ ತಂದು ಚೆಲ್ಲಿದ್ದಾರೆ. ಅಮ್ಮೋ, ಅದು ಯಾರೋ ಕಸ ತಂದು ಚೆಲ್ಲಿರೋದಲ್ಲಮ್ಮ, ನಿನ್ನೆ ಮೀನ್ ಬಂತಲ್ಲ, ಆ ಮೀನು ಬಿಸ್ಲಿಗೆ ಹಾಳಾಗಿ ಈ ರೀತಿ ಕೆಟ್ಟ ವಾಸನೆ ಬರ್ತಾ ಇದೆ ಅಮ್ಮ. ಚಿಚುಕಾಗೆ ಎದ್ದು ಹೋಗಿ ಹೊರಗಡೆ ನೋಡಿದ್ಲು. ಆವಾಗ ಅವಳ ಮನೆಯ ಅಂಗಳದಲ್ಲಿ ಮನೆ ಮೇಲೆ ಬಿದ್ದಿರುವ ಎಲ್ಲಾ ಮೀನುಗಳು ಕೂಡ ದಪ್ಪವಾಗಿ ಹಾಳಾಗಿ ವಾಸನೆ ಬರ್ತಾ ಇತ್ತು. ಆ ವಾಸನೆ ಊರೆಲ್ಲ ಹರಡ್ತಾ ಇತ್ತು. ಆ ವಾಸನೆಗೆ ಮೂಗ್ ಮುಚ್ಕೊಂಡು ಪಕ್ಷಿಗಳೆಲ್ಲರೂ ಹೊರಗಡೆ ಬಂದ್ರು. ಆವಾಗ ತುನಿಗುಬ್ಬಚ್ಚಿ, ಅಯ್ಯೋ ಚೋಟು, ಏನಿದು ಈ ರೀತಿ ಗಬ್ಬು ವಾಸನೆ ಬರ್ತಾ ಇದೆ? ಏನಾದ್ರೂ ಸತ್ತೋಗಿದ್ಯಾ ಏನು? ಅಯ್ಯೋ ಇಲ್ಲ ತುನಿ, ನಿನ್ನೆ ಆ ದೇವ್ರು ಫ್ರೀಯಾಗಿ ಕೊಟ್ರು ಅಂತ ಚಿಚ್ಚು ಮನೆ ಮುಂದೆ ಮೀನ್ ಇತ್ತಲ್ವಾ, ಅದನ್ನ ಚಿಚ್ಚು ಯಾರಿಗೆ ಕೊಡ್ಲಿಲ್ಲ ಅಲ್ವಾ? ಇವಾಗ ಆ ಮೀನೆಲ್ಲ ಹಾಳಾಗಿ ಬರ್ತಾ ಇರುವ ವಾಸನೆ ಇದು. ಮಹಿ ಹದ್ದೋ ಕೋಪದಿಂದ, ಬನ್ನಿ ಬನ್ನಿ, ಆ ಚಿಚ್ಚುನ ಏನು ಅಂತ ಕೇಳನಿ. ವಾಸನೆಗೆ ಊರಲ್ಲಿ ಎಲ್ರಿಗೂ ಕಾಯಿಲೆ ಬಂದ್ಬಿಡುತ್ತೆ. ಹಾಗೆ ಅಂದ್ಕೊಂಡು ಎಲ್ರೂ ಅವ್ರ ಮುಖಕ್ಕೆ ಒಂದ್ ಬಟ್ಟೆನ ಕಟ್ಕೊಂಡು ಚಿಚುಕಾಗೆಯ ಮನೆಗೆ ಹೋದ್ರು. ಆವಾಗ್ಲೇ ಚಿಚುಕಾಗೆ ಮನೆ ಹೊರಗಡೆ ಕೂತ್ಕೊಂಡು ಹಾಳಾಗೋಗಿರುವ ಮೀನುಗಳನ್ನ ನೋಡ್ಕೊಂಡು ಬೇಜಾರ್ ಮಾಡ್ಕೊಳ್ತಿದ್ಲು. ಚಿಚ್ಚು, ಈ ಊರಲ್ಲಿ ಯಾರು ಕೂಡ ನೆಮ್ಮದಿಯಾಗಿ ಜೀವನ ಮಾಡಬಾರ್ದು ಅಂತ ನೀನು ಆಲೋಚನೆ ಮಾಡ್ತಾ ಇದ್ದೀಯಾ? ನೆನ್ನೆನೆ ಈ ಮೀನನ್ನು ಎಲ್ರಿಗೂ ಹಂಚಿದ್ರೆ ಎಲ್ಲರೂ ತಿಂದು ಸಂತೋಷವಾಗಿ ನೆಮ್ಮದಿಯಾಗಿ ಇರ್ತಾ ಇದ್ರು. ಇವಾಗ ಇದನ್ನ ತಗೊಂಡೋಗಿ ಯಾರಿಗೆ ಮಾರಾಟ ಮಾಡ್ತೀಯಾ? ಚಿಚುಕಾಗೆ ಅಳುತ್ತಾ, ಹೌದು ತುನಿ, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇವಾಗ ನನ್ನ ಆಸೆನೂ ಹೋಯ್ತು, ನಾನು ನನ್ನ ಹಣವನ್ನು ಕೂಡ ಕಳ್ಕೊಂಡೆ. ನೀನು ನಿನ್ನ ಹಣವನ್ನು ಬೇಕಾದ್ರೂ ಕಳ್ಕೊ, ಏನ್ ಬೇಕಾದ್ರೂ ಮಾಡು, ಮೊದ್ಲು ಈ ಮೀನ್ ತಗೊಂಡೋಗಿ ಬಿಸಾಕು, ಇದರಿಂದ ನಮ್ ಜೀವ ಹೋಗ್ತಿದೆ. ಅಯ್ಯೋ ಚೋಟು, ಇಷ್ಟೊಂದು ಮೀನ್ನ ನಾನು ಒಬ್ಳೆ ಹೇಗೆ ತೆಗೆದು ಬಿಸಾಕೋದು? ಇದರಲ್ಲಿ ಸುಮಾರು 1000 ಮೀನುಗಳಷ್ಟು ಇರುತ್ತೆ. ಈ ವಾಸನೆಗೆ ನನ್ ಜೀವನೇ ಹೋಗೋ ರೀತಿ ಇದೆ. ಇದನ್ನ ನಾನು ಒಬ್ಳೆ ಬಿಸಾಕಕ್ಕಾಗುತ್ತಾ? ಇಲ್ಲಿ ನೋಡು, ನೀನ್ ಏನ್ ಬೇಕಾದ್ರೂ ಮಾಡ್ಕೋ, ಹಾಳಾಗಿರುವ ಈ ಮೀನನ್ನು ಮಾತ್ರ ನಾವು ಕೈಯಲ್ಲಿ ಮುಟ್ಟದೇ ಇಲ್ಲ. ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ದಾಗ್ಲೇ ಆ ಹಾಳಾಗೋಗಿರುವ ಮೀನಿನ ವಾಸನೆಗೆ ಅವರ ಊರಿನಲ್ಲಿರುವ ಬೆಕ್ಕುಗಳು, ನಾಯಿಗಳು ಎಲ್ಲಾನು ಆ ವಾಸನೆ ನೋಡ್ಕೊಂಡು ಚಿಚುಕಾಗಿಯ ಮನೆಯ ಹತ್ತಿರ ಓಡ್ಕೊಂಡ್ ಬರ್ತಾ ಇತ್ತು. ಆವಾಗ ಅದ ನೋಡಿದ ಬುಜ್ಜಿ, ಅಮ್ಮ ಅಮ್ಮ, ಅಲ್ಲಿ ನೋಡಿದ್ರ ಎಷ್ಟೊಂದು ನಾಯಿ ಬೆಕ್ಕುಗಳು ಈ ಕಡೆಗೆ ಬರ್ತಾ ಇದೆ. ಅವುಗಳ ಕಣ್ಣು ನೋಡಿದ್ರೆ ನನಗ್ ತುಂಬಾನೇ ಭಯ ಆಗ್ತಿದೆ. ಅಯ್ಯಯ್ಯೋ, ಒಂದು 10 ನಾಯಿ 20 ಬೆಕ್ಕುಗಳು ಬರ್ತಾ ಇದೆ. ಎಲ್ಲರೂ ಇಲ್ಲಿಂದ ತಪ್ಪಿಸ್ಕೊಳ್ಳಿ. ಎಲ್ಲರೂ ಮರದ ಮೇಲೆ ಹಾರಿ ಹೋಗಿ. ಹಾಳಾಗಿರುವ ಮೀನಿನ ವಾಸನೆಗೆ ಬೆಕ್ಕು ನಾಯಿಗಳೆಲ್ಲ ಬರ್ತಾ ಇದೆ. ಚಿಚ್ಚು, ನೀನ್ ಕೂಡ ಹಾರು. ಹಾಗೆ ಪಕ್ಷಿಗಳು ಎಲ್ರೂ ಹೆದರ್ಕೊಂಡು ಪಕ್ಕದಲ್ಲಿದ್ದ ಒಂದು ಮರದ ಮೇಲ್ಗಡೆ ಹೋಗಿ ಕೂತ್ಕೊಂಡ್ರು. ಚಿಚುಕಾಗಿ ಚಿನ್ನುಕಾಗೆನೆ ಹೆದರ್ಕೊಂಡು ಅಲ್ಲೇ ಇದ್ದ ಇನ್ನೊಂದ್ ಮರದ ಮೇಲೆ ಹೋಗಿ ಕೂತ್ಕೊಂಡ್ರು. ಇವಾಗ ಆ ಬೆಕ್ಕಿನ ಗುಂಪು ಹಾಗೂ ನಾಯಿಯ ಗುಂಪು ಚಿಚುಕಾಗಿಯ ಮನೆಯ ಮೇಲೆ ದಾಳಿ ಮಾಡಿತು. ಚಿಚುಕಾಗಿಯ ಮನೆಯ ಒಳಗಡೆ, ಮನೆ ಮೇಲೆ ಇದ್ದ ಎಲ್ಲ ಮೀನುಗಳನ್ನ ಅವುಗಳು ಕಿತ್ಕೊಂಡ್ ತಿಂತಾ ಇರೋದನ್ನ ನೋಡಿ, ಅಯ್ಯಯ್ಯೋ, ಆ ನಾಯಿ ಬೆಕ್ಕಲ್ಲ ನನ್ ಮನೆ ಮೇಲೆ ಬಿದ್ದಿರುವ ಆ ಮೀನ್ನ ತಿನ್ನಕ್ಕೆ ಬರ್ತಾ ಇವೆ. ನನ್ ಮನೆ ಎಲ್ಲ ಹಾಳಾಗೋಗ್ತಿದೆ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದು? ಹೇ ಶೋ ಶೋ, ಇಲ್ಲಿಂದ ಹೋಗು ಹೋಗು. ಅಮ್ಮ, ನಾನು ನಿನ್ನೆ ಹೇಳ್ದೆ ದೇವ್ರು ಕೊಟ್ಟ ಮೀನನ್ನು ಎಲ್ರಿಗೂ ಹಂಚಿಕೊಡಿ ಅಂತ. ಆದ್ರೆ ನೀವು ನನ್ ಮಾತ್ ಕೇಳಿದ್ರ? ಇವಾಗ ನೋಡಿದ್ರ ನಮ್ಮ ಮನೆ ಎಲ್ಲ ಹೋಯ್ತು. ತುನಿಗುಬ್ಬಚ್ಚಿ ಇದನ್ನ ನೋಡಿ ನಗುತ್ತಾ, ಏನ್ ಚಿಚ್ಚು, ಯಾಕೆ ಅಳ್ತಾ ಇದೀಯಾ?
ನೀನು ನಮ್ನ ಮೀನ್ ಕ್ಲೀನ್ ಮಾಡು ಅಂತ ಹೇಳ್ದೆ, ನಮ್ಮೆಲ್ಲರಿಗೂ 10 ರೂಪಾಯಿ ಕೊಡ್ತೀನಿ ಅಂತ ಹೇಳ್ದೆ. ಇವಾಗ ಮೀನು ನಾಯಿಗಳೆಲ್ಲ ಫ್ರೀ ಸರ್ವಿಸ್ ಮಾಡ್ತಾ ಇದೆ ನೋಡಿ, ಸಂತೋಷ ಪಡು. ನಿನಗೆ ಫ್ರೀ ಸರ್ವಿಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಚಿಚ್ಚು? ದೇವ್ರು ನಿನಗೆ ಫ್ರೀ ಆಗಿ ಮೀನ್ ಕೊಟ್ಟ, ಇವಾಗ ನಾಯಿ ಬೆಕ್ಕಲ್ಲ ಫ್ರೀ ಆಗಿ ಸರ್ವಿಸ್ ಮಾಡ್ತಿದ್ದಾರೆ, ಸಂತೋಷ ಪಡು. ಚಿಚ್ಚು, ಫ್ರೀ ಆಗಿ ಸಿಗ್ತಾ ಇದೆ ಅಂತ ನೀನ್ ಎಷ್ಟು ಮಾತಾಡದೆ. ದೇವ್ರು ಫ್ರೀ ಆಗಿ ಕೊಡ್ತಾನೆ ಅಂದ್ರೆ ಅದ್ರಲ್ಲಿ ಏನೋ ಒಂದು ಕಷ್ಟ ಬರುತ್ತೆ. ನೀನು ಈ ಮೀನನ್ನು ಎಲ್ರಿಗೂ ಹಂಚಿದ್ರೆ ಇವಾಗ ನಿನ್ ಮನೆ ಆದ್ರೂ ಶಾಶ್ವತವಾಗಿ ಉಳಿತಾ ಇತ್ತಲ್ವಾ? ಚಿಚುಕಾಗೆ ತಪ್ಪನ್ನ ಅರ್ಥ ಮಾಡ್ಕೊಂಡು, ಚಿಚ್ಚು, ನನ್ನನ್ನು ಕ್ಷಮಿಸಿ. ಆ ದೇವ್ರು ಫ್ರೀ ಆಗಿ ಕೊಟ್ಟಿದ್ದಾನೆ, ನಾನೇ ತಿನ್ಬೇಕು ಅಂತ ಆಸೆ ಪಟ್ನೆ ಹೊರತು ನಿಮ್ಗೆ ಕೊಡ್ಬೇಕು ಅನ್ಕೊಂಡಿರ್ಲಿಲ್ಲ. ಇನ್ ಮುಂದೆ ನನ್ ತಪ್ಪನ ನಾನು ತಿಳ್ಕೊಂಡೆ. ಇನ್ ಮುಂದೆ ಏನೇ ಇದ್ರು ಎಲ್ರಿಗೂ ಹಂಚಿ ತಿಂತೀನಿ. ಆ ದಿನ ಹಗ್ಲಿಡಿ ಆ ಬೆಕ್ಕುಗಳು ಹಾಗೂ ನಾಯಿಗಳು ಚಿಚುಕಾಗಿಯ ಮನೆಯಲ್ಲಿದ್ದ ಎಲ್ಲ ಮೀನುಗಳನ್ನ ತಿಂದು ಅವಳ ಮನೇನ ನಾಶ ಮಾಡಿ ಅಲ್ಲಿಂದ ಹೋಗ್ಬಿಡ್ತು. ಸಂಜೆ ಸಮಯ ಪಕ್ಷಿಗಳೆಲ್ಲರೂ ಇಳಿದು ಬಂದ್ ನೋಡಿದಾಗ ಚಿಚುಕಾಗಿಯ ಮನೆ ಪಾಪ ನೋಡಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ಇತ್ತು. ಆವಾಗ ಅಯ್ಯೋ ಪಾಪ ಅಂತ ಎಲ್ಲ ಪಕ್ಷಿಗಳು ಅವಳಿಗೆ ಸಹಾಯ ಮಾಡಿದ್ರು. ಆ ದಿನದಿಂದ ಚಿಚುಕಾಗಿ ಸ್ವಾರ್ಥದಿಂದ ಯೋಚನೆ ಮಾಡೋದನ್ನ ಬಿಟ್ಟು ಎಲ್ರಿಗೋಸ್ಕರನೂ ಬಾಳಕ್ಕೆ ಶುರು ಮಾಡಿದ್ಲು. ಮರದಲ್ಲಿ ಪಕ್ಷಿಗಳ ಗ್ರಾಮ. ಪಕ್ಷಿಗಳ ಗ್ರಾಮದಲ್ಲಿ ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಪಕ್ಷಿಗಳು ಕಟ್ಕೊಂಡಿರುವ ಮನೆ ಕೂಡ ಶೀಟ್ ಹಾಕಿರುವ ಮನೆ ಅನ್ನೋದ್ರಿಂದ ಪಾಪ ಮನೆಯೊಳಗಡೆ ತುಂಬಾನೇ ಸೆಕೆ ಆಗ್ತಾ ಇತ್ತು. ಯಾರಿಂದಾನು ಮನೆಯೊಳಗಡೆ ಇರಕ್ಕೆ ಆಗ್ತಿತ್ತಿಲ್ಲ. ಮನೆಯೊಳಗಡೆ ಇರಕ್ಕಾಗದೆ, ಮನೆಯಿಂದ ಹೊರಗಡೆ ಕೂಡ ಬರಕ್ಕಾಗದೆ ಪಾಪ ತುಂಬಾನೇ ಕಷ್ಟಪಡ್ತಾ ಇದ್ರು. ಒಂದಿನ ಸಂಜೆ ಸಮಯ ಊರಿನಲ್ಲಿರುವ ಎಲ್ಲ ಪಕ್ಷಿಗಳು ಮಹಿಹದ್ದು, ಚೋಟುಗಿಳಿ, ಚಿಚುಕಾಗೆ, ತುನಿಗುಬ್ಬಚ್ಚಿ, ಲೂಸಿ ಪಾರಿವಾಳ ಹಾಗೂ ಚಿಕ್ಕ ಮಕ್ಕಳು ಎಲ್ರೂ ಸೇರಿ ಮರದ ಕಡೆ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಯಾಕಿಷ್ಟು ಬಿಸಿಲು ಹೊಡಿತಾ ಇದೆಯೋ ನನ್ಗೇನೋ ಅರ್ಥನೇ ಆಗ್ತಾ ಇಲ್ಲ. ಈ ವರ್ಷ ಅಂತೂ ಎಲ್ಲ ವರ್ಷಕ್ಕಿಂತ ಬಿಸಿಲು ತುಂಬಾನೇ ಜಾಸ್ತಿ ಇದೆ. ಮನೆಯೊಳಗಡೆ ಕೂರೋಣ ಅಂದ್ರೆ ಸೆಕೆ ಆಗ್ತಾ ಇದೆ, ಹೊರಗಡೆ ಕೂರೋಣ ಅಂದ್ರೆ ಬಿಸಿಲಿದೆ. ಏನ್ ಮಾಡೋದು? ಹೌದು ಟುನಿ, ನನ್ಗೂ ಕೂಡ ತುಂಬಾನೇ ಕಷ್ಟ ಆಗ್ತಾ ಇದೆ. ಮನೆಯೊಳಗಡೆ ಪಾಪ ಬಂದು ಮಲಗ್ತಾನೆ ಇಲ್ಲ, ಹೊರಗಡೆ ಬಂದು ಮಲಗಕ್ಕೂ ಆಗ್ತಾ ಇಲ್ಲ. ಒಳಗಡೆ ತುಂಬಾ ಸೆಕೆ ಆಗ್ತಾ ಇದೆ. ಪಾಪ ಅವನು ರಾತ್ರಿ ನಿದ್ರೆ ಮಾಡ್ದೆ ಅಮ್ಮ ಸೆಕೆ ಸೆಕೆ ಅಂತ ಅಳ್ತಾ ಇದ್ದಾನೆ ಗೊತ್ತಾ? ನಿಮ್ಮೆಲ್ರಿಗೂ ಒಂದ್ ಕಷ್ಟ ಅಂದ್ರೆ ನನಗೆ ಇನ್ನೊಂದ್ ಕಷ್ಟ. ಸೆಕೆ ತಡ್ಕೊಳಕ್ಕಾಗದೆ ನಾನು ಇಡೀ ದಿನ ಕೂಲರ್ ಹಾಕೊಂಡು ಕೂತ್ಕೊಂಡಿದ್ದೆ. ಆಮೇಲೆ ಬಂತು ನೋಡಿ ಈ ಬಿಲ್ಲು, ತಿಂಗಳಿಗೆ 5,000 ರೂಪಾಯಿ. ಈ ರೀತಿ ಬಿಲ್ ಬರ್ತಾನೆ ಇದ್ರೆ ಆಮೇಲೆ ನನ್ನ ಹತ್ರ ಇರುವ ಆಸ್ತಿ ಎಲ್ಲಾನು ಈ ಬಿಲ್ಲಿಗೆನೆ ಸರಿ ಹೋಗುತ್ತೆ. ಹಣದ ಬಗ್ಗೆ ಆಮೇಲೆ ಯೋಚನೆ ಮಾಡ್ಬೋದು ಚಿಚೋ. ಈ ಬಿಸಿಲಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಸ್ವಲ್ಪ ಯೋಚನೆ ಮಾಡು. ನಾವಂದ್ರೆ ಪರವಾಗಿಲ್ಲ, ದೊಡ್ಡವರು ನೋಡಿ ಈ ಚಿಕ್ಕ ಮಕ್ಳನ್ನ ಹೇಗೆ ಬೆವರ್ತಾ ಇದೆ ಅಂತ. ಅವ್ರು ಕೂಡ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ನನ್ನ ಹತ್ರ ಒಂದು ಆಲೋಚನೆ ಇದೆ. ನಾವು ಮನೆಯೊಳಗಡೆ ಆ ಸೆಕೆಯಲ್ಲಿ ಯಾಕೆ ಮಲಗಬೇಕು ಹೇಳಿ? ಹೊರಗಡೆ ತಂಪಾದ ಗಾಳಿ ರಾತ್ರಿ ಸಮಯ ಬೀಸ್ತಾ ಇರುತ್ತೆ ಅಲ್ವಾ? ಹಾಗಾದ್ರೆ ಮರದ ಕೆಳಗಡೆ ಮಂಚ ಹಾಕೊಂಡು ಮಲಗ್ಬೋದಲ್ವಾ? ಚೆನ್ನಾಗಿ ತಂಪಾದ ಗಾಳಿ ಬೀಸುತ್ತೆ, ನಕ್ಷತ್ರನ ನೋಡ್ಕೊಂಡು ಹಾಯಾಗಿ ಮಲಗಿ ಬೆಳಿಗ್ಗೆ ಎದ್ದೇಳ್ಬೋದು. ಮಹಿ, ಇದು ನಿಜವಾಗ್ಲೂ ಒಳ್ಳೆ ಐಡಿಯಾನೇ. ಈ ಐಡಿಯಾ ನನಗಂತೂ ತುಂಬಾ ಇಷ್ಟ ಆಗಿದೆ. ಒಳಗಡೆ ಮಲಗಿದ್ರೆ ಸೆಕೆಯಲ್ಲಿ ನಿದ್ರೇನೆ ಬರಲ್ಲ, ಹೊರಗಡೆ ಬಂದು ಮಲಗಿದ್ರೆ ನಿಜವಾಗ್ಲೂ ತಂಪಾದ ಗಾಳಿಗೆ ಒಳ್ಳೆ ನಿದ್ರೆ ಬರುತ್ತೆ. ಈ ಐಡಿಯಾ ನನಗೂ ಇಷ್ಟ ಆಗಿದೆ. ಯಾಕಂದ್ರೆ ಕರೆಂಟ್ ಬಿಲ್ ಬರಲ್ಲ ಅಲ್ವಾ? ಕೂಲರ್ ಹಾಕೊಳ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲ. ತಂಪಾದ ಗಾಳಿ ಫ್ರೀಯಾಗಿ ಸಿಗುತ್ತೆ. ಅಂದ್ರೆ ನ್ಯಾಚುರಲ್ ಕೂಲರು. ಹಾಗಾದ್ರೆ ಸೂಪರ್. ನಾನು, ಬನ್ನು, ಚಿನ್ನು ಎಲ್ರೂ ಹೊರಗಡೆ ಒಂದೇ ಜಾಗದಲ್ಲಿ ಮಲ್ಕೊಳ್ತೀವಿ. ನಾವು ರಾತ್ರಿ ಇಡೀ ಕತೆ ಮಾತಾಡ್ಕೊಂಡೇ ನಿದ್ರೆ ಮಾಡ್ತೀವಿ. ಹೌದಮ್ಮ, ನನಗೂ ಕೂಡ ಹೊರಗಡೆ ಮಲ್ಗೋದು ಇಷ್ಟ ಆಗ್ತಾ ಇದೆ. ರಾತ್ರಿ ನನಗೆ ಕುಡಿಯೋಕ್ಕೆ ಸ್ವಲ್ಪ ನೀರು ಮಾತ್ರ ಕೊಟ್ಬಿಡೋ, ನಾನು ಪಕ್ಕದಲ್ಲಿ ಇಟ್ಕೊಂಡು ಮಲಗ್ಬಿಡ್ತೀನಿ. ಹೌದೌದು ಅಮ್ಮ, ಇವತ್ತು ಕೂಲರಲ್ಲಿ ಮಲಗೋದು ಬೇಡ. ಹೊರಗಡೆ ನಾನು ಬುಜ್ಜಿ ಹಾಗೂ ಬನ್ನು ಜೊತೆ ಮಾತಾಡ್ಕೊಂಡೇ ಮಲಗ್ತೀನಿ. ತುಂಬಾ ಖುಷಿಯಾಗಿರುತ್ತೆ. ಹಾಗೆ ಮಹಿ ಹದ್ದು ಕೊಟ್ಟ ಐಡಿಯಾ ಎಲ್ಲ ಪಕ್ಷಿಗಳಿಗೂ ಇಷ್ಟ ಆಯಿತು. ಹಾಗೆ ಆ ದಿನ ರಾತ್ರಿ ಸಮಯ ಎಲ್ರೂ ಅವರನ್ನ ಮನೆಯಿಂದ ಮಂಚಗಳನ್ನ ಹಾಗೂ ದಿಂಬುಗಳನ್ನ ತಗೊಂಡು ಬಂದು ಊರಿನ ಮಧ್ಯದಲ್ಲಿ ಖಾಲಿಯಾಗಿದ್ದ ಒಂದು ಮೈದಾನದಲ್ಲಿ ಆ ಮಂಚಗಳನ್ನ ಹಾಕಿ ಮಲ್ಕೊಂಡಿದ್ರು. ತಂಪಾದ ಗಾಳಿ ಬೀಸ್ತಾ ಇರೋದ್ರಿಂದ ಎಲ್ರಿಗೂ ಆ ದಿನ ರಾತ್ರಿ ಚೆನ್ನಾಗಿ ನಿದ್ರೆ ಬಂತು. ಆದ್ರೆ ಸರಿಯಾಗಿ ಮಧ್ಯರಾತ್ರಿಯಲ್ಲಿ ಆಕಾಶದಲ್ಲಿದ್ದ ಮೋಡಗಳೆಲ್ಲ ಕಪ್ಪಾಗಿ ಬದಲಾಯಿತು. ಮಿಂಚು ಗುಡುಗು ಶಬ್ದದೊಂದಿಗೆ ಜೋರಾಗಿ ಮಳೆ ಬರೋಕ್ಕೂ ಶುರುವಾಯಿತು. ಆ ಮಳೆ ಬಂದ ತಕ್ಷಣ ನಿದ್ರೆ ಮಾಡ್ತಾ ಇದ್ದ ಟುನಿ ಎಚ್ಚರವಾದ್ಲು. ಅರೆ, ಏನಿದು? ಇದ್ದಕ್ಕಿದ್ದಂತೆ ಮಳೆ ಸುರಿತಾ ಇದೆ. ಗುಡುಗು ಮಿಂಚು ಶಬ್ದ ಬೇರೆ ಹೆಚ್ಚಾಗಿ ಕೇಳ್ತಾ ಇದೆ. ಚೋಟು, ಎದ್ದೇಳು. ಆವಾಗ ಚೋಟುಗಿಳಿ ಎದ್ದು, ಅರೆ ಏನ್ ಟುನಿ ಇದು? ಬೇಸಿಗೆ ಕಾಲದಲ್ಲಿ ರಾತ್ರಿ ಸಮಯ ಮಳೆ ಬರ್ತಾ ಇದೆಯಾ? ಅಯ್ಯೋ, ನನ್ನ ಬೆಡ್ಶೀಟ್ ಎಲ್ಲ ಒತ್ತೆ ಆಯ್ತು. ಮಕ್ಕಳೇ ಎದ್ದೇಳಿ, ಮಳೆ ಬರ್ತಾ ಇದೆ. ಎಲ್ಲ ನನ್ನ ಹಣೆ ಬರಹ. ಒಂದಿನ ಕರೆಂಟ್ ಬಿಲ್ಲು ಕಮ್ಮಿ ಮಾಡೋಣ ಅಂತ ನೋಡಿದ್ರೆ ಈ ಮಳೆ ಬಂದು ನನ್ನನ್ನು ಫುಲ್ಲಾಗಿ ಒತ್ತೆ ಮಾಡಿಬಿಡ್ತು. ಚಿನ್ನು, ಮಂಚ ಎತ್ಕೊಳ್ಳೋ, ಮನೆ ಒಳಗಡೆ ಹೋಗೋಣ. ಯಾರೂ ಅಡ್ಜಸ್ಟ್ ಮಾಡಬೇಡಿ. ಮಳೆ ಏನು ಜೋರಾಗಿ ಬರ್ತಾ ಇಲ್ಲ.
ಮೆಲ್ಲೆ ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಸೇಫಾಗಿ ಮನೆಯೊಳಗಡೆ ಹೋಗಿ. ಅಮ್ಮ, ನನಗೆ ಚಳಿ ಆಗ್ತಾ ಇದೆ ಅಮ್ಮ, ಬಾ ಬೇಗ ಮನೆಯೊಳಗಡೆ ಹೋಗೋಣ. ನನಗೂ ಕೂಡ ಚಳಿ ಆಗ್ತಿದೆ, ಈ ಮಳೆ ಹಗಲಲ್ಲಿ ಬರ್ಬೋದಾಗಿತ್ತಲ್ವಾ. ಹಾಗೆ ಎಲ್ಲರೂ ತುಂಬಾ ಬೇಜಾರು ಮಾಡಿಕೊಂಡು ಎಲ್ಲರೂ ಅವ್ರವ್ರ ವಸ್ತುಗಳನ್ನ ಎತ್ಕೊಂಡು ಮನೆಯೊಳಗಡೆ ಹೋದ್ರು. ಆ ದಿನ ರಾತ್ರಿ ಪಾಪ ಯಾರಿಗೂ ನಿದ್ರೆನೇ ಇಲ್ಲ. ಮನೆಯೊಳಗಡೆ ಸೆಕೆ ಆಗ್ತಾ ಇತ್ತು, ಹೊರಗಡೆ ಹೋದ್ರೆ ಮಳೆ ಬರ್ತಾ ಇತ್ತು. ಹಾಗೆ ಆ ದಿನ ರಾತ್ರಿನೋ ಕಳೀತು. ಮರುದಿನ ಬೆಳಗ್ಗೆ ಪಾಪ ಎಲ್ರ ಕಣ್ಗಳು ಕೆಂಪಾಗಿತ್ತು, ಯಾರಿಗೂ ನಿದ್ರೆ ಇಲ್ಲ ಅನ್ನೋದ್ರಿಂದ. ಪುನಃ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೋಸ್ಕರ ಎಲ್ರೂ ನದಿ ತೀರದಲ್ಲಿ ಸೇರಿದ್ರು. ಅಪ್ಪ, ನೆನೆ ರಾತ್ರಿ ಮಳೆಯಲ್ಲಿ ಒದ್ದೆಯಾಗಿದ್ರಲ್ಲಿ ನನಗೆ ರಾತ್ರಿ ಇಡೀ ತಲೆನೋವು. ಈ ಹೊರಗಡೆ ಮಲಗ ಐಡಿಯಾ ಕೊಟ್ಟಿದ್ಯಾರು? ನಾನೇ ಕೊಟ್ಟಿದ್ದು. ಆದ್ರೆ ನಾನೇನೋ ಮಳೆ ಬರುತ್ತೆ ಅಂತ ಕನ್ಸ್ಕಣ್ಣ. ಇದು ಬೇಸಿಗೆ ಕಾಲ, ಮಳೆ ಬರಲ್ಲ ಅಂತ ಅನ್ಕೊಂಡಿದ್ದೆ. ನೀವ್ ಅನ್ಕೊಂಡಿದ್ದಕ್ಕೆ ನನ್ ದಿಂಬೆಲ್ಲ ಒದ್ದೆ ಆಯ್ತು. ಅದನ್ನ ಒಗ್ಯಕ್ಕೆ ಸೋಪು ಬೇರೆ ಕಚ್ಚಾಯ್ತು. ಎಂತ ಜೀವನ ಬಾಳ್ತಾ ಇದೀವೋ, ಎಂತ ಮನೆ ಕಟ್ಕೊಂಡಿದೀವೋ, ನೆಮ್ಮದಿಯಾಗಿರಕ್ಕಾಗ್ತಿಲ್ಲ. ಹೌದು ಚಿಚೋ, ಈ ಮನುಷ್ಯರನ್ನ ನೋಡಿ ನಾವು ಕೂಡ ಇದೇ ರೀತಿ ಮನೆ ಕಟ್ಕೊಂಡು ಇವಾಗ ಬಾಳಕ್ಕೂ ಆಗ್ದೆ ಸಾಯಕ್ಕೂ ಆಗ್ದೆ ಕಷ್ಟಪಡ್ತಾ ಇದೀವಿ. ಹೌದು, ಈ ಮನುಷ್ಯನ ನೋಡ್ಕೊಂಡು ನಾವು ಈ ರೀತಿ ಮನೆ ಕಟ್ಕೊಳ್ಬಾರ್ದಾಗಿತ್ತು. ಅವ್ರಿಗೇನು AC ಕೂಲರ್ ಎಲ್ಲ ಇಟ್ಕೊಳ್ತಾರೆ, ಪಕ್ಷಿಗಳು ನಮ್ಗೆ ಏನು ಇಟ್ಕೊಳಕ್ಕೂ ಕೂಡ ಆಗ್ತಾ ಇಲ್ಲ. ಅದೇ ಸರಿ, ಮನುಷ್ಯನ ನೋಡಿ ನಾವು ಈ ರೀತಿ ಮನೆ ಕಟ್ಕೊಂಡು ಬಾಳ್ಬೇಕು ಅಂತ ಅನ್ಕೊಂಡಿದ್ದು ದೊಡ್ಡ ತಪ್ಪು ಅಂತ ಇವಾಗ ಅರ್ಥ ಆಯ್ತು. ನಾವ್ಯಾರೋ ಹಳೆ ತರದ್ರಲ್ಲಿ ಪಕ್ಷಿಗಳು ಮರದ ಮೇಲೆ ಗೂಡು ಕಟ್ಕೊಂಡು ಬಾಳ್ತಾ ಇದ್ವಲ್ಲ, ಅದೇ ರೀತಿ ಬದುಕಿದ್ರೆ ಯಾವುದೇ ಕಷ್ಟನೂ ಇರಲ್ಲ. ನಾವೆಲ್ರೂ ಈಗ ಮರದ ಮೇಲೆ ಮನೆ ಕಟ್ಕೊಂಡು ಅಲ್ಲೇ ಹೋಗಿ ಬಾಳ್ಬೋದಲ್ವಾ? ಅದು ನಿಜಾನೇ. ಮರದ ಮೇಲೆ ಮನೆ ಕಟ್ಕೊಂಡ್ರೆ ನೆರಳಿರುತ್ತೆ, ಬಿಸಿಲು ಬರಲ್ಲ, ಅದು ಅಲ್ಲಿ ತಂಪಾದ ಗಾಳಿ ಬೀಸುತ್ತೆ, ಸೆಕೆ ಇರಲ್ಲ, ಅಲ್ಲಿ ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ಬೋದು. ಆದ್ರೆ ಪುನಃ ಮನೆ ಕಟ್ಟಕ್ಕೆ ಏನೇನೋ ಖರ್ಚಾಗುತ್ತೆ ಅಲ್ವಾ? ಕಡ್ಡಿ ಹುಲ್ಲು ಎಲ್ಲ ತಗೊಂಡ್ ಬರಕ್ಕೆ ನನಗಂತೂ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಸೆಕೆ ತಡ್ಕೊಳಕ್ ಆಗ್ತಿಲ್ಲ, ಅದಕ್ಕೆ ನಾನು ಒಪ್ಕೊಳ್ತಿದ್ದೀನಿ. ಹಾಗೆ ಎಲ್ರೂ ಮಹಿ ಹದ್ದು ಕೊಟ್ಟ ಐಡಿಯಾಕ್ಕೆ ಸರಿ ಅಂತ ಒಪ್ಕೊಂಡ್ರು. ಆದ್ರೆ ಅಲ್ಲೇ ಗುಂಪಿನಲ್ಲಿದ್ದ ಬನ್ನಗಿಳಿಗೆ ಮಹಿ ಹದ್ದು ಕೊಟ್ಟ ಐಡಿಯಾದಲ್ಲಿ ಏನೋ ಒಂದು ಅನುಮಾನ ಇತ್ತು. ಮಹಿ ಅಜ್ಜಿ, ಮರದ ಮೇಲೆ ಮನೆ ಕಟ್ಕೊಳ್ಳೋದೆಲ್ಲ ಸರಿ, ಆದ್ರೆ ನನಗೊಂದು ಡೌಟ್ ಇದೆ. ಡೌಟಾ? ಏನೋ ಬನ್ನೋ, ಅದು ಏನಿದ್ರು ಕೇಳೋ. ಅಲ್ಲ, ಮರದ ಮೇಲೆ ಮನೆ ಕಟ್ಕೊಳ್ಳೋ ತನಕ ಸರಿ, ಆದ್ರೆ ನೆನೆ ರಾತ್ರಿ ಬಂದ ಹಾಗೆ ಮಳೆ ಬರುವಾಗ ಇನ್ನು ಜೋರಾಗಿ ಗಾಳಿ ಬೀಸ್ತು ಅಂತ ಇಟ್ಕೊಳ್ಳಿ. ಆವಾಗ ಮರದ ಮೇಲೆ ಇರುವ ಕೊಂಬೆಗಳು ಮುರಿದೋಗಿ ಅದ್ರ ಮೇಲೆ ನಾವು ಕಟ್ಕೊಂಡಿರುವ ಮನೇನೋ ಬಿದ್ದೋದ್ರೆ ಆವಾಗ ನಮಗೆ ತುಂಬಾನೇ ನಷ್ಟ ಆಗುತ್ತೆ ತಾನೆ? ಅರೆ ಹೌದು, ಬನ್ನು ಹೇಳೋದು ನಿಜಾನೇ. ಮಹಿಯವ್ರೆ, ಕೊಂಬೆ ಸಮೇತ ಮನೆ ಬಿದ್ದೋದ್ರೆ ಆಮೇಲೆ ನಾವೆಲ್ರೂ ಸತ್ತೋಗಲ್ವಾ? ಅದಕ್ಕೆ ಅಮ್ಮ, ನನ್ನ ಹತ್ರ ಒಂದು ಐಡಿಯಾ ಇದೆ. ನಾವು ಮರದ ಮೇಲೆ ಮನೆ ಕಟ್ಕೊಳ್ಬಾರ್ದು, ಆ ಮರದ ಒಳಗಡೆನೆ ಮನೆ ಕಟ್ಕೊಳ್ಬೇಕು. ಮರದೊಳಗಡೆ ಮನೆ ಕಟ್ಕೊಳ್ಳೋದ? ಏನು ಹೇಳ್ತಾ ಇದೆಯಾ ಬನ್ನು? ನನ್ಗೇನು ಅರ್ಥನೇ ಆಗ್ತಿಲ್ವಲ್ಲ. ಅದೇ ಆಂಟಿ, ನಾವು ದೊಡ್ಡ ದೊಡ್ಡ ಮರಗಳು ಅಡವಿಯಲ್ಲಿರೋದನ್ನ ನೋಡಿದೀವಿ ತಾನೆ. ಆ ದೊಡ್ಡ ದೊಡ್ಡ ಮರಗಳನ್ನ ಆಯ್ಕೆ ಮಾಡ್ಕೊಂಡು ಅದ್ರ ಬುಡದಲ್ಲಿ ದೊಡ್ಡ ರಂಧ್ರ ಮಾಡಿದ್ರೆ ಅದು ಮನೆ ತರ ಬದಲಾಗುತ್ತೆ. ಆ ಮನೆಯೊಳಗಡೆ ನಾವು ನೆಮ್ಮದಿಯಿಂದ ಬಾಳ್ಬೋದು. ಯಾಕಂದ್ರೆ ಅದ್ರೊಳಗಡೆ ಬಿಸಿಲು ಬರಲ್ಲ, ಸೆಕೆ ಇರಲ್ಲ, ಮಳೆ ನೀರ್ ಬರಲ್ಲ, ಅದರಿಂದ ಪ್ರಾಬ್ಲಮ್ ಇರಲ್ಲ, ಚಳಿನೂ ಜಾಸ್ತಿ ಒಳಗಡೆ ಬರಲ್ಲ. ನಾವು ಅವಾಗ ಒಳಗಡೆ ಬೆಚ್ಚಗಿರುತ್ತೆ, ಆದ್ರಿಂದ ನಮ್ಗೆ ಯಾವುದೇ ಕಷ್ಟನೇ ಇಲ್ಲ. ಸೇಫ್ ಆಗಿ ಎಲ್ರು ಮರದೊಳಗಡೆ ಬಾಳ್ಬೋದು ಅಲ್ವಾ? ಅರೆರೆರೆ ಬನ್ನು, ಎಂತ ಬುದ್ಧಿವಂತ ಕಣೋ ನೀನು. ಮರದೊಳಗಡೆ ಬಾಳೋದು ಅದು ನಿಜಾನೇ, ಸೇಫ್ ಆಗಿರುತ್ತೆ. ಬಿಸಿಲು ಮಳೆ ಚಳಿ ಏನಿದ್ರು ಕೂಡ ನಮ್ಗೆ ಯಾವುದೇ ಕಷ್ಟನೂ ಇರಲ್ಲ. ಹೌದ್ ಬನ್ನು, ನೀನ್ ಇಷ್ಟು ಬುದ್ಧಿವಂತ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಚಿಕ್ಕ ಹುಡುಗನಾಗಿದ್ರು ಒಳ್ಳೆ ಐಡಿಯಾನೇ ಕೊಟ್ಟಿದೀಯ. ಅವನು ಹೇಳಿದ್ದು ನಿಜಾನೇ, ಮರದ ಬುಡದಲ್ಲಿ ಬಾಳುವಾಗ ನಮ್ಗೆ ಯಾವಾಗ್ಲೂ ಯಾವುದೇ ಕಷ್ಟನೂ ಇರೋದಿಲ್ಲ. ಹೈ, ನನಗೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ. ಅಮ್ಮ, ನಾನೊಂದು ದೊಡ್ಡ ಮರ ನಮ್ಗೋಸ್ಕರ ನೋಡ್ತೀನಿ. ಆ ದೊಡ್ಡ ಮರದ ಬುಡದೊಳಗಡೆ 4 ರೂಮ್ ಇಟ್ಕಟ್ಟೋಣ ಅಮ್ಮ. ನಾನು ಕೂಡ ನಮ್ಮ ಮನೆಗೆ ತುಂಬಾ ಡಿಸೈನ್ಸ್ ಕೊಡ್ತೀನಿ. ಅದ್ರಲ್ಲಿ ಎಲೆ ಕೊಂಬೆಗಳನ್ನ ಇಟ್ಕೊಂಡು ಡಿಸೈನ್ ಕೊಟ್ರೆ ನಮ್ಮ ಅಮ್ಮನಿಗೆ ತುಂಬಾ ಇಷ್ಟ. ಹಾಗಾದ್ರೆ ಇನ್ಯಾಕ್ ಲೇಟು? ಬನ್ನಿ ಎಲ್ರೂ ಅಡವಿಗೆ ಹೋಗೋಣ. ಯಾರಿಗೆ ಯಾವ ಮರ ಇಷ್ಟ ಆಗಿದೆಯೋ ನೋಡೋಣ. ಅದ್ರಲ್ಲಿ ಯಾರಿಗೆ ಹೇಗ್ ಬೇಕೋ ಆ ರೀತಿ ಮನೆ ಕಟ್ಕೊಳ್ಳೋಣ. ಇನ್ ಮುಂದೆ ಮಳೆ ಬರ್ಲಿ ಬಿಸಿಲು ಬರ್ಲಿ ನಮ್ ಯಾರಿಗೂ ಯಾವುದೇ ಕಷ್ಟನೂ ಇರಲ್ಲ. ಬನ್ನಿ ಬನ್ನಿ, ಹಾಗಾದ್ರೆ ಅಡವಿಗೆ ಇವಾಗ್ಲೇ ಹೋಗೋಣ. ಮನೆಗೆ ಏನಾದ್ರೂ ಬೇಕಾಗಿರೋ ವಸ್ತುಗಳನ್ನ ಮಾತ್ರ ತಗೊಂಡ್ ಹೋಗೋಣ. ಆವಾಗ್ಲೇ ಅಲ್ಲಿ ನೆಮ್ಮದಿಯಿಂದ ಬಾಳಕ್ಕಾಗೋದು. ಹಾಗೆ ಅಂದ್ಕೊಂಡು ಪಕ್ಷಿಗಳು ಎಲ್ರೂ ಕೂಡ ಸಂತೋಷವಾಗಿ ಅವರ ಹಳೆ ಮನೆಗೆ ಹೋಗಿ ಹೊಸ ಮನೆಗೆ ಬೇಕಾಗಿರುವ ಎಲ್ಲಾ ಸಾಮಗ್ರಿಗಳನ್ನ ಎತ್ಕೊಂಡು ಉತ್ಸಾಹದಿಂದ ಪಕ್ಕದಲ್ಲಿರುವ ಅಡವಿಗೆ ಹೋದ್ರು.
ಆ ಅಡವಿಯಲ್ಲಿ ತುಂಬಾನೇ ಹಳೇದಾಗಿರುವ ದೊಡ್ಡ ದೊಡ್ಡ ಮರಗಳನ್ನ ನೋಡಿ ಅದರಲ್ಲಿ ಯಾರಿಗೆ ಯಾವ್ದು ಮರ ಬೇಕೋ ಆ ಮರನ ಆಯ್ಕೆ ಮಾಡ್ಕೊಂಡು ಅದಕ್ಕೆ ಒಂದು ದೊಡ್ಡ ರಂಧ್ರ ಮಾಡಿ ಅದನ್ನ ಮನೆಯಾಗಿ ಕ್ರಿಯೇಟ್ ಮಾಡೋದ್ರು. ಹಾಗೇನೆ ಆ ಮನೆಗಳಿಗೆ ಅವರು ಕಿಟಕಿ ಬಾಗಿಲು ಎಲ್ಲಾನು ಇಟ್ರು. ಆ ಮನೆಗಳು ನೋಡಕ್ಕೆ ತುಂಬಾನು ಅಂದವಾಗಿತ್ತು. ಆವಾಗ ಟೋನಿ ಅವಳ ಮನೆಯೊಳಗಡೆ ಕೂತ್ಕೊಂಡು, ಅಮ್ಮಯ್ಯ, ನನ್ ಮನೆಯೊಳಗಡೆ ಕೂತ್ಕೊಂಡ್ರೆ ಎಸಿ ರೂಮಲ್ಲಿ ಕೂತ್ಕೊಂಡಿರೋ ಹಾಗೆ ಅಷ್ಟು ತಣ್ಣಗಿದೆ. ಹಾ, ಏನ್ ಬೇಕಾದ್ರೆ ಹೇಳು ಬನ್ನು, ನೀನ್ ಕೊಟ್ಟ ಐಡಿಯಾ ತುಂಬಾ ಚೆನ್ನಾಗಿದೆ ಕಣೋ, ನನಗ್ ತುಂಬಾ ಇಷ್ಟ ಆಗಿದೆ. ಹೌದು ಟೋನಿ, ಬನ್ನು ಕೊಟ್ಟ ಐಡಿಯಾ ತುಂಬಾನೇ ಚೆನ್ನಾಗಿದೆ. ಬನ್ನುಗೂ ಕೂಡ ಇವಾಗ ಸೆಕೆ ಆಗ್ತಾ ಇಲ್ಲ. ಮನೆಯೊಳಗಡೆ ಮಲಗಿದ್ರೆ ಚೆನ್ನಾಗಿ ನಿದ್ರೆ ಮಾಡ್ತಾನೆ ಅವನು. ನಾನ್ ಕೂಡ ತುಂಬಾ ಹ್ಯಾಪಿನೇ. ನನಗೆ ಕರೆಂಟ್ ಬಿಲ್ಲೇ ಬರಲ್ಲ, ಯಾಕಂದ್ರೆ ಇಲ್ಲಿ ಕರೆಂಟೇ ಇಲ್ಲ. ಹಾ, ಹೇಗೋ ಕರೆಂಟ್ ಬಿಲ್ ಬಂದಿಲ್ಲ ಅಂದ್ರೆ ಸಾಕು. ಕರೆಂಟ್ ಬಿಲ್ಗೆ ಕಟ್ಟುವ ಹಣನ ಮೆಲ್ಲೆ ಮೆಲ್ಲೆ ತೆಗ್ದಿಟ್ಟು ಈ ಮನೆನ ಇನ್ನೂ ಚೆನ್ನಾಗಿ ಬದಲಾಯಿಸ್ಬೇಕು. ಆವಾಗ ಮಹಿ ಹದ್ದು, ಚಿಚೋ, ಯಾವಾಗ ನೋಡಿದ್ರು ಹಣ ಖರ್ಚು ಇಬಿ ಬಿಲ್ಲು ಅಂತ ಹೇಳ್ಕೊಂಡು. ಏನೇ ಇದ್ರು ನೀನ್ ಹೇಳಿದ್ ಕೂಡ ನಿಜಾನೇ. ಬನ್ನು ಕೊಟ್ಟ ಐಡಿಯಾದಿಂದ ನಮ್ ಯಾರಿಗೂ ಯಾವ್ದೇ ಬಿಲ್ಲು ಬರಲ್ಲ. ಬನ್ನು, ನೀನ್ ಕೊಟ್ಟ ಐಡಿಯಾಕ್ಕೆ ತುಂಬಾ ಥ್ಯಾಂಕ್ಸ್ ಕಣೋ. ಅಮ್ಮ, ಈ ಕಿಟಕಿಯಿಂದ ನೋಡಿದ್ರೆ ಇಡೀ ಅಡವಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡು. ತಂಪಾದ ಗಾಳಿನೂ ಬೀಸ್ತಾ ಇದೆ. ಅದು ಅಲ್ಲದೆ ಇಲ್ಲಿ ಆಟಾಡಕ್ಕೆ ತುಂಬಾ ಜಾಗನೂ ಇದೆ ಅಮ್ಮ. ಹೇಗೋ ನಾನ್ ಕೊಟ್ಟ ಐಡಿಯಾ ವರ್ಕೌಟ್ ಆಯ್ತಲ್ವಾ, ಅಷ್ಟು ಸಾಕು. ಇನ್ ಮುಂದೆ ನಮ್ಗೆ ಯಾವುದೇ ಭಯಾನೂ ಇಲ್ಲ. ಕರೆಂಟ್ ಬಿಲ್ ಭಯಾನೂ ಇಲ್ಲ, ಮಳೆ ಬರುತ್ತೆ ಅನ್ನುವ ಭಯಾನೂ ಇಲ್ಲ. ಹೌದೌದು, ನನ್ಗೂ ಕೂಡ ಈ ಮನೆ ತುಂಬಾ ಇಷ್ಟ ಆಗಿದೆ. ಈ ಮನೇಲಿ ಇನ್ನೂ ಸುಮಾರು ಡೆಕೋರೇಷನ್ ಮಾಡ್ಬೇಕು. ಅದ್ ಮಾತ್ರ ಅಲ್ಲ ಕಣೋ ಚಿನ್ನು, ಈ ದಿನ ರಾತ್ರಿ ಪಾರ್ಟಿ ಇಡ್ಬೇಕು. ಹೊಸ ಮನೆ ಎಲ್ರು ಕಟ್ಕೊಂಡಿದ್ದೀವಿ ಅಲ್ವಾ. ಹಾಗೆ ಬನ್ನಗಿಳಿ ಕೊಟ್ಟ ಒಂದು ಚಿಕ್ಕ ಐಡಿಯಾದಲ್ಲಿ ಎಲ್ರು ಕೂಡ ತುಂಬಾನೇ ಕಷ್ಟಪಟ್ಟು ಮರದ ಬುಡವನ್ನ ಮನೆಯಾಗಿ ಬದಲಾಯಿಸ್ಕೊಂಡ್ರು. ಆ ದಿನ ರಾತ್ರಿ ಅವ್ರಿಗೆ ಯಾರಿಗೂ ಕೂಡ ಸೆಕೆ ಆಗ್ತಾ ಇರ್ಲಿಲ್ಲ. ಹೊರಗಡೆ ಮಳೆ ಬಂದ್ರೂ ಕೂಡ ಒಳಗಡೆ ನೆಮ್ಮದಿಯಾಗಿ ನಿದ್ರೆ ಮಾಡ್ತಿದ್ರು.